ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬಹು ನಿರೀಕ್ಷಿತ ಸಿನಿಮಾ ರಾಮಾಯಣ ಸಿನಿಮಾದ ಟ್ರೈಲರ್ ಇವತ್ತು 5 ಭಾಷೆಗಳಲ್ಲೇ ಬೆಳಗಿನ ಜಾವ 4:15 ಬಿಡುಗಡೆ ಆಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಬಿಡುಗಡೆ ಮಾಡಬೇಕು ಈ ಒಂದು ಟ್ರೈಲರ್ ಅಂತ ಸಿನಿಮಾ ತಂಡ ಇಚ್ಛೆಯನ್ನು ವ್ಯಕ್ತಪಡಿಸಿತ್ತು. ಅಂದ್ಕೊಂಡಾಗೇನೆ ಆ ಬ್ರಾಹ್ಮಿ ಮುಹೂರ್ತದಲ್ಲೇ ಸಿನಿಮಾದ ಟ್ರೈಲರನ್ನು ಬಿಡುಗಡೆ ಮಾಡಿದ್ದಾರೆ. ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಭಾಷೆಗಳಲ್ಲಿ ಈ ಒಂದು ಟ್ರೇಲರ್ ಆಲ್ರೆಡಿ ಬಿಡುಗಡೆ ಆಗಿದೆ. ಸೊ ಯಾರ್ಯಾರು ನೋಡಿಲ್ಲ ಹೋಗಿ ಟ್ರೇಲರನ್ನು ಫಸ್ಟ್ ನೋಡಿ ನಿಮ್ಮ ಅನುಭವವನ್ನು ನಂತರ ಒಂದು ಕಾಮೆಂಟ್ಸಲ್ಲಿ ತಿಳಿಸಿ. ಓಕೆ, ಈಗ ರಾಮಾಯಣದ ಬಗ್ಗೆ ಈ 1ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ನಾಳಿಕೋ ನಾಡಿದ್ದಕ್ಕೋ ಹೋಗುವಂತಹ ಪ್ರಾಯದ ಅಂದರೆ ವಯಸ್ಸಾಗಿರ್ತಕ್ಕಂಥ ಜೀವಕ್ಕೂ ಕೂಡ ಆ ರಾಮಾಯಣದ ಬಗ್ಗೆ ಗೊತ್ತಿರುತ್ತೆ. ರಾಮ ಅಂದರೆ ಯಾರು, ಸೀತೆ ಅಂದರೆ ಯಾರು, ಕನಿಷ್ಠ ಪಕ್ಷ ಮಲ್ಕೊಳ್ಳುವಂಥ ಟೈಮ್ನಲ್ಲಾದರೂ ಸರಿ ರಾಮ ಅಂತ ಮಲ್ಕೊಳ್ಳುವಂಥ ಸಾಕಷ್ಟು ಜನ ನಮ್ಮ ನಡುವೆ ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಗೊತ್ತು ರಾಮಾಯಣದ ಬಗ್ಗೆ ಕತೆ ಸ್ಪೆಷಲ್ ಆಗಿ ಏನಾದರೂ ಇದೆಯಾ ಅಂತ ಈಗ ಪ್ರೆಸೆಂಟ್ ನಾವೆಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಈ ಒಂದು ಸಿನಿಮಾ ಏನನ್ನ ನಮಗೆ ತೋರಿಸೋದಕ್ಕೆ ಹೊರಟಿದೆ ಅಂತಂದರೆ, ಆ ಒಂದು ಕಥೆಯನ್ನು ನಾವು ಕೇಳಿರ್ತೀವಿ, ಕೆಲವೊಂದು ಕಡೆ ಸಣ್ಣದಾಗಿ ನಾಟಕಗಳ ರೂಪದಲ್ಲಿ ಗಮನಿಸಿರ್ತೀವಿ, ಆದರೆ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ರೂಪದಲ್ಲಿ ನಾವು ಕಂಡಿರಲಿಲ್ಲ. ಅದನ್ನು ಕಾಣೋದಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ತುಂಬ ಜನ ಅನ್ಕೋಬೋದು ತೆಲುಗುನಲ್ಲಿ ಆದಿಪುರುಷ್ ಬಂತಲ್ಲಪ್ಪ ಅಂತ, ಬಟ್ ಅದನ್ನು ಆತ್ಮಸಾಕ್ಷಿಯಾಗಿ ಒಪ್ಕೊಂಡಂಥವ್ರು ತೀರಾ ಕಡಿಮೆ. ಅಂದರೆ ಇಲ್ಲಪ್ಪ, ಆ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಲ್ಲ, ಇದು ಒಂಥರ ಅದು ಆನಿಮೇಟೆಡ್ ಮೂವಿ ನೋಡ್ದಂಗೆ ಆಗೋಯ್ತು ಅನ್ನೋಂಥ ಒಂದು ಫೀಲ್ನ ವ್ಯಕ್ತಪಡಿಸಿದಂಥ ಜನನೇ ಜಾಸ್ತಿ. ಹಾಗಾಗಿ ಇದೊಂದು 2ನೇ ಹೆಜ್ಜೆ. ಇದು ನಮ್ಮ ಇಂಡಿಯಾದ ಅಥವಾ ನಮ್ಮ ಭಾರತದ ಒಂದು ಸಿನಿ ಪ್ರಪಂಚದಲ್ಲಿ, ಸಿನಿ ರಂಗದಲ್ಲಿ ಇದೊಂದು 2ನೇ ಪ್ರಯತ್ನ. ಇದು ಆಲ್ರೆಡಿ ಒಂದು ಪ್ರಯತ್ನದಲ್ಲಿ ಅಂದ್ಕೊಂಡಂಥ ನಿರೀಕ್ಷೆ ಜನರಿಗೆ ರೀಚ್ ಆಗಲಿಲ್ಲ ಅದು. ಸೊ ಇದು 2ನೇ ಪ್ರಯತ್ನ. ಆಲ್ರೆಡಿ ಟ್ರೈಲರ್ ಹೇಳ್ತಾ ಐತೆ ಒತ್ತಿ ಇದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ. ಹಾಗಾದರೆ ಟ್ರೈಲರ್ನಲ್ಲಿ ಏನೇನು ತುಂಬ ಇಂಪಾರ್ಟೆಂಟ್ ಅಂಶಗಳಿತ್ತು, ಜೊತೆಗೆ ಈ ರಾಮಾಯಣ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ, ಯಾರ್ಯಾರು ಕೈ ಜೋಡಿಸಿದ್ದಾರೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ಒಂದು ರಿವ್ಯೂನಲ್ಲಿ ನಾವು ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ಪೆಷಲಿ ಈ ಒಂದು ಟ್ರೈಲರ್ ಬಗ್ಗೆ ಒಂದು ವಿಶೇಷವಾದಂಥ ಒಲವು ಅಥವಾ ಪ್ರೀತಿ ಅಥವಾ ಒಂದು ರೆಸ್ಪೆಕ್ಟ್ ಯಾಕೆ ಅಂತಂದರೆ, ನಮ್ಮ ಕನ್ನಡದ ನಟ ಯಶ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಅದು ಸಾಧಾರಣ ನಟನೆ ಅಲ್ಲ. ರಾವಣನ ಪಾತ್ರವನ್ನು ಮೈಗೂಡಿಸ್ಕೊಂಡು ಮೈ ನವಿರೇಳಿಸುವಂತೆ ನಟನೆ ಮಾಡಿರ್ತಕ್ಕಂಥದ್ದನ್ನು ಟ್ರೈಲರ್ನಲ್ಲಿ ಇವತ್ತು ನಾವು ಗಮನಿಸ್ತು. ಬಹುತೇಕ ಈ ರಾಮಾಯಣ ಅಂತ ಬಂದರೆ ನಮಗೆ ತಟ್ಟಂತ ನೆನಪಾಗೋದೆ ಮೊದಲು ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಈ ರೀತಿ. ಬಟ್ ಈ ಒಂದು ಟ್ರೈಲರ್ನಲ್ಲಿ ಕಂಪ್ಲೀಟ್ ನಮ್ಮನ್ನು ಆವರಿಸಿಕೊಂಡಿರ್ತಕ್ಕಂಥದ್ದು ರಾವಣನ ಪಾತ್ರ. ಸ್ಪೆಷಲಿ ಇವತ್ತು ಆ ಒಂದು ಟ್ರೈಲರ್ನಲ್ಲಿ ಹೆಚ್ಚಾಗಿ ರಾವಣನನ್ನು ತೋರಿಸಿದ್ದಾರೆ. ಸಿನಿಮಾ ಅಂತ ಬಂದಾಗ ಅಥವಾ ಇದು ರಾಮಾಯಣದ ಕಥೆ ಅಂತ ಬಂದಾಗ ನೀವು ಬಹುತೇಕ ಜನ ಅನ್ಕೊಂಡಿರೋದೇನು ಅಂತಂದರೆ, ರಾವಣ ಬರುವಂಥದ್ದೇ ಕೊನೆಯಲ್ಲಿ ಸೀತೆಯನ್ನು ಅಪಹರಣ ಮಾಡ್ತಾನೆ. ಅಪಹರಣ ಮಾಡಿದ ನಂತರ ರಾಮ ಸೀತೆಯನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ರಾವಣನ ನಡುವೆ ಯುದ್ಧ ಆಗುತ್ತೆ, ಅದರಲ್ಲಿ ರಾವಣನ ಸಂಹಾರ ಆಗುತ್ತೆ. ಆದರೆ ರಾವಣ ಯಾಕಂಗೆ ಮಾಡ್ತಾನೆ ಅಂತಂದರೆ, ತನ್ನ ತಂಗಿಯ ಮೂಗನ ಲಕ್ಷ್ಮಣ ಕುಯ್ದು ಕಳಿಸ್ಬಿಟ್ಟಿರ್ತಾನೆ. ಆ ಒಂದು ಸಿಟ್ಟಿಗೆ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ ರಾವಣ ಅನ್ನುವಂಥದ್ದು ನಮಗೆ ಗೊತ್ತಿರುತ್ತೆ. ಬಟ್ ಈ ಒಂದು ಟ್ರೈಲರ್ನಲ್ಲಿ ಸ್ಪೆಷಲಿ ಆರಂಭ ಆಗ್ತಿರ್ತಕ್ಕಂಥದ್ದೇ ರಾವಣನ ಎಂಟ್ರಿಯಿಂದ. ನಾವು ಇಷ್ಟು ದಿನಗಂಟ ಅನ್ಕೊಂಡಿದ್ದು ರಾವಣ ಹಿಂಗಿಂಗಿದ್ದ, ಹಿಂಗಿಂಗ್ ಮಾಡ್ದ ಅಂತ. ಬಟ್ ಆ ರಾವಣ ಅತಳ ವಿತಳ ಪಾತಾಳ ಅಂದರೆ ಭೂಲೋಕ, ದೇವಲೋಕ, ಭೂಲೋಕ, ಕೆಳಗಡೆ ಇರ್ತಕ್ಕಂಥ ಪಾತಾಳ ಲೋಕ, ಈ 3 ಲೋಕಗಳನ್ನ ಗೆಲ್ಲೋದಕ್ಕೆ ಹೊರಟಿರ್ತಾನೆ. ಅದೇ ರೀತಿ ಗೆದ್ದಿರ್ತಾನೆ, ಗೆದ್ದು ಪಟ್ಟಾಭಿಷೇಕವನ್ನು ಕೂಡ ಮಾಡಿಸ್ಕೊಂಡಿರ್ತಾನೆ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ಹೊಸ ರೀತಿಯಲ್ಲಿ ನಾವು ಕಟ್ಕೊಟ್ಟಿದ್ದಾರೆ. ಅದನ್ನ ನಾವು ನೋಡ್ಬೋದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ. ಸೊ ಆರಂಭದ ಎಂಟ್ರಿಯೇ ಯಾರೋ ನೀನು ಅಂತ ಯಾರೋ ಒಂದು ಪ್ರಶ್ನೆ ಮಾಡ್ತಿರ್ತಾರೆ ಅಲ್ಲಿ ಕಾವಲುಗಾರರು. ನಾನು ರಾಜಾದಿ ರಾಜ, ಜೊತೆಗೆ ಇನ್ ನೆಕ್ಸ್ಟ್ ನಾನು ಒಂಥರ ಎಲ್ಲದಕ್ಕೂ ಸಾಮ್ರಾಜ್ಯಾಧಿಪತಿ ನಾನು ಅನ್ನುವಂಥ ಒಂದು ಡೈಲಾಗು. ಅದಾದ ನಂತರವೇ ಅಲ್ಲಿರ್ತಕ್ಕಂಥ ಕಾವಲುಗಾರರು, ಸೇನಾಧಿಪತಿಗಳು ಅವರೆಲ್ಲರ ನಡುವೆ ಯುದ್ಧ ಮಾಡ್ಕೊಂಡು ಹೋಗಿ ಭೂಲೋಕ ಗೆದ್ಕೊಂಡು ಬರೋದು. ನಂಗೆ ಭೂಲೋಕ ಅಂದರೆ ಮೇಕೆ ಒಯ್ದೈತೆ ಕೈ. ದೇವಲೋಕ ಗೆದ್ಕೊಂಡು ಬರ್ತಕ್ಕಂಥದ್ದು, ಭೂಲೋಕ ಗೆದ್ಕೊಂಡು ಬರ್ತಕ್ಕಂಥದ್ದು, ಪಾತಾಳ ಲೋಕ ಗೆದ್ಕೊಂಡು ಬರ್ತಕ್ಕಂಥದ್ದು, 3 ಲೋಕಗಳನ್ನು ಗೆದ್ಕೊಂಡು ಬಂದ ನಂತರ ರಾವಣನ ಪಟ್ಟಾಭಿಷೇಕ ಹಿಂಗೆ ನಡೀತಾ ಇರುತ್ತೆ. ಅದರಲ್ಲೂ ರಾವಣ ಪರಮ ಶಿವ ಭಕ್ತ, ಆ ಕಾರಣದಿಂದ ವಿಭೂತಿ 3 ಹಿಂಗಿರುತ್ತೆ. ಅದಾದ ನಂತರ ಒಂದು ವಿಜಯದ ತಿಲಕವನ್ನು ಹಿಂಗಿಡ್ತಕ್ಕಂಥದ್ದು ಒಂದು ದೃಶ್ಯವನ್ನು ನಾವು ಗಮನಿಸ್ತು. ಅದಾದ ನಂತರವೇ ಸಹಜವಾಗಿ ಯಾವುದೇ ಸಿನಿಮಾ ಆಗಲಿ ಅಥವಾ ಯಾವುದೇ ಒಂದು ಪೌರಾಣಿಕ ಕಥೆಗಳಾಗಲಿ ಅಥವಾ ಯಾವುದೇ ಒಂದು ಪೌರಾಣಿಕ ವಿಚಾರಗಳಾಗಲಿ ನಾವು ತಿಳ್ಕೊಂಡಾಗೆ ರಾಕ್ಷಸನ ಅಥವಾ ರಾಕ್ಷಸರ ಉಪಟಳ ಜಾಸ್ತಿ ಆದಂತೆ ದೇವತೆಗಳು ದೇವರ ಮೊರೆ ಹೋಗ್ತಾರೆ. ಅದರಲ್ಲೂ ಸ್ಪೆಷಲಿ ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ, ನಾರಾಯಣನ ಮೊರೆ ಹೋಗ್ತಾರೆ. ಅದೇ ರೀತಿ ಇಲ್ಲಿಯೂ ಕೂಡ ಈ ರಾಮಾಯಣದ ಟ್ರೈಲರ್ನಲ್ಲೂ ಕೂಡ ಈ ದೇವತೆಗಳು ಈ ರಾವಣನ ಉಪಟಳವನ್ನು ತಡೆಯಲಾರದೆ, ಇವನ್ ಕುತಂತ್ರವನ್ನು ತಡೆಯಲಾರದೆ, ಇವನ್ ಟಾರ್ಚರನ್ನು ತಡೆಯಲಾರದೆ ಮಹಾವಿಷ್ಣುವನ್ನ ಬೇಡಿಕೆ ಇಡ್ತಾರೆ, ಮೊರೆ ಇಡ್ತಾರೆ.
ಆಗ ಮಹಾವಿಷ್ಣು ಪ್ರತ್ಯಕ್ಷ ಆಗ್ತಾನೆ, ಭೂಮಿಯಲ್ಲಿ ಹುಡ್ತಾನೆ. ಯಾರ ಮನೆಯಲ್ಲಿ ಹುಡ್ತಾನೆ ಅಂತಂದರೆ ದಶರಥನ ಮನೆಯಲ್ಲಿ ದಶರಥನ ಜ್ಯೇಷ್ಠ ಪುತ್ರ ರಾಮನಾಗಿ ಹುಡ್ತಾನೆ. ಕಾರಣ ಏನು ಅಂತಂದರೆ ದಶರಥನಿಗೆ 3 ಜನ ಹೆಂಡತಿರಿರ್ತಾರೆ, ಕೌಸಲ್ಯ, ಸುಮಿತ್ರೆ, ಕೈಕೇಯಿ. ಸೊ ಈ 3 ಜನಕ್ಕೂ ಕೂಡ ಮಕ್ಕಳಿರಲ್ಲ. ದಶರಥ ಏನು ಮಾಡ್ತಾನೆ, ಅವರ ರಾಜಗುರು ಇವರು ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ ನೀನು ಪುತ್ರ ಕಾಮೇಷ್ಟಿ ಯೋಗ ಮಾಡು ಅಂತ, ಅಂದರೆ ಸಂತಾನಕ್ಕೋಸ್ಕರ ಮಾಡುವಂಥ ಯಾಗ. ಸೊ ಹಾಗಾಗಿ ದಶರಥ ಏನು ಮಾಡ್ತಾನೆ, ಆ ಯಾಗವನ್ನು ಮಾಡ್ತಾನೆ ಮಕ್ಕಳಿಗೋಸ್ಕರ. ಸೊ ಹಾಗಾಗಿ ಮೊದಲು ಜನಿಸ್ತಕ್ಕಂಥವನೇ ರಾಮ. ಸೊ ಅಗ್ನಿಕುಂಡ ಏನಿರುತ್ತೆ ಅಲ್ಲೇ ಒಂದು ಸೂಚನೆಯನ್ನು ಕೊಡ್ತಾ ಇತ್ತು ಟ್ರೈಲರ್ನಲ್ಲಿ, ಈಗ ರಾಮ ಬರ್ತಾನೆ ಅನ್ನೋದನ್ನ. ಸೊ ಅದೇ ರೀತಿ ರಾಮ ಪ್ರಥಮ ಪುತ್ರನಾಗಿ, ಜ್ಯೇಷ್ಠ ಪುತ್ರನಾಗಿ ದಶರಥನಿಗೆ ಹುಡ್ತಾನೆ. ಅದೇ ರೀತಿ ಲಕ್ಷ್ಮಣ, ಶತ್ರುಘ್ನ, ಭರತ 3 ಜನರು ಕೂಡ ಸುಮಿತ್ರೆ ಮಗನಾಗಿ ಲಕ್ಷ್ಮಣ, ಹಾಗೇನೆ ಶತ್ರುಘ್ನ, ಈ ಕಡೆ ಕೈಕೇಯಿ ಮಗನಾಗಿ ಭರತ ಹುಡ್ತಾರೆ. ಸೊ ಇತ್ತ ಅಣ್ಣ ತಮ್ಮದಿರು ಅಂದರೆ ಹಿಂಗಿರ್ಬೇಕು ಅನ್ನುವಂಥದ್ದು ಒಂದು ಬಾಂಧವ್ಯ, ಹೊಂದಾಣಿಕೆ ಹೋಗ್ತಾ ಇರುತ್ತೆ. ತದನಂತರ ಕೈಕೇಯಿ ದಶರಥನಿಗೆ 3ನೇ ಪತ್ನಿ ಆಗಿದ್ರಿಂದ ಎಲ್ಲಿ ರಾಜ್ಯಭಾರ ನನ್ನ ಮಗನಿಗೆ ಸಿಗೋದಿಲ್ವೋ, ರಾಮನಿಗೆ ಸಿಕ್ಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ದಶರಥನ ಹತ್ರ ಏನೋ ದಶರಥಂಗೆ ಒಂಥರ ತೊಂದರೆ ಕೊಡೋ ರೀತಿ, ಹಿಂಸೆ ಕೊಡೋ ರೀತಿ ಮಾನಸಿಕವಾಗಿ ಗೊತ್ತಾಗುತ್ತದೋ. ಅದಾದ ನಂತರ ರಾಮಂಗೆ 14 ವರ್ಷ ವನವಾಸಕ್ಕೆ ಕಳಿಸುವಂಥ ಡಿಮ್ಯಾಂಡ್ ಇಡ್ತಾಳೆ. ಅದೇ ಡಿಮ್ಯಾಂಡ್ ಅಂತ ರಾಮ ಅದಕ್ಕೆ ಒಪ್ಕೊಬಿಡ್ತಾನೆ. ಅದಾದ ನಂತರವೇ ನಿಮಗೆ ಗೊತ್ತಿರತಕ್ಕಂಥ ಅಸಲಿ ರಾಮಾಯಣ ಶುರುವಾಗುವಂಥದ್ದು. ಎಸ್ಪೆಷಲಿ ರಾಮನ್ ಕ್ಯಾರೆಕ್ಟರ್ನ ನಾವು ಜಾಸ್ತಿಯಾಗಿ ಅರಮನೆಯಲ್ಲಿರ್ತಕ್ಕಂಥ ರಾಮ, ಅರಮನೆಯಲ್ಲಿರ್ತಕ್ಕಂಥ ಸೀತೆ, ಅರಮನೆಯಲ್ಲಿರ್ತಕ್ಕಂಥ ಲಕ್ಷ್ಮಣನ ಗೆಟಪ್ಪನ್ನು ನೋಡಿರೋದು ಕಡಿಮೆ. ನಾವು ಪುಸ್ತಕಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕಾರ್ಟೂನಲ್ಲಾಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಧಾರಾವಾಹಿಗಳಾಗಿರ್ಬೋದು, ಅಥವಾ ಯಾವ್ದಾದ್ರು ಬೇರೆ ಸಿನಿಮಾಗಳಾಗಿರ್ಬೋದು, ಅತಿ ಹೆಚ್ಚಾಗಿ ನಾವು ಗಮನಿಸಿರ್ತಕ್ಕಂಥದ್ದವರನ್ನ ಸಾಧಾರಣ ತೊಡುಗೆಯಲ್ಲಿ, ಅರಣ್ಯವಾಸದಲ್ಲಿ, ಅದರಲ್ಲೂ ವನವಾಸದಲ್ಲಿದ್ದಂತಹ ಆ ಶೈಲಿಯಲ್ಲಿ ನಾವು ನೋಡಿದ್ದು. ಸೊ ಹಾಗಾಗಿ ನಮಗೆ ಆರಂಭದಲ್ಲಿ ಆ ಸೀತೆ ಕ್ಯಾರೆಕ್ಟರ್, ಸಾಯಿ ಪಲ್ಲವಿ ಅವರ ಕ್ಯಾರೆಕ್ಟರ್ ರಿಲೀಸ್ ಆದ ತಕ್ಷಣನೇ ನಾವು ಸೀತೆ ಅಂತ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ವಲ್ಲ, ಯಾಕೆ ಅಂತ ಅನಿಸ್ತಾ ಇರುತ್ತೆ. ಕಾರಣ ಏನು ಅಂತಂದ್ರೆ ನಮ್ಮ ಮೈಂಡ್ ನಲ್ಲಿ ಸೀತೆ ಅನ್ನುವಂಥದ್ದು ಇಲ್ಲೇ ಇದ್ದಿದ್ದವರು ಅನ್ನುವಂಥದ್ದನ್ನ ನಾವು ಬಿಂಬಿಸ್ಕೊಂಡ್ಬಿಟ್ಟಿದೀವಿ, ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀವಿ, ತುಂಬ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಅಷ್ಟು ಬೇಗ ನಮಗೆ ಅಡಿಕ್ಟ್ ಆಗಕ್ಕಾಗ್ತಿಲ್ಲ, ಅಥವಾ ಒಂದು ಪಾತ್ರವನ್ನ ಇಮ್ಮಿಡಿಯೇಟ್ ಆಗಿ ನಾವು ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ಆ ಕಾರಣದಿಂದ ಅದಾದ ನಂತರ ರವಿ ದುಬೆ ಅವರು ಲಕ್ಷ್ಮಣನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಈ ಕಡೆ ರಣಬೀರ್ ಕಪೂರ್ ಅವರು ರಾಮನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸಾಯಿ ಪಲ್ಲವಿ ಅವರು ಸೀತೆ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಇನ್ನು ಸನ್ನಿ ಡಿಯೋಲ್ ಅವರು ಬಂದು ಹನುಮಂತನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹನುಮಾನ್ ಕ್ಯಾರೆಕ್ಟರ್ನ ಇನ್ನೂ ಕ್ಯಾರೆಕ್ಟರ್ ರಿವೀಲ್ ಆಗಿಲ್ಲ, ಯಾಕೆ ಅಂತ ನೆಕ್ಸ್ಟ್ ಡೇಸಲ್ಲಿ ಬಹುಶಃ ಸಿನಿಮಾ ತಂಡದವರು ಅಪ್ಡೇಟ್ ಅನ್ನ ಕೊಡಬಹುದು. ಸೊ ಅದಾದ ನಂತರ ರಾಮನ ಜನ್ಮ ಆಗುತ್ತೆ. ರಾಮನ ಜನ್ಮ ಆದ ನಂತರ ವನವಾಸ ಆಗುತ್ತೆ. ವನವಾಸದಲ್ಲೇ ಈ ಒಂದು ಸೀನ್ ಕ್ರಿಯೇಟ್ ಆಗುವಂಥದ್ದು. ಸೊ ಇತ್ತ ಇವರು ರಕುಲ್ ಪ್ರೀತ್ ಸಿಂಗ್ ಅವರು ಶೂರ್ಪನಖಿ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥದ್ದು ರಾವಣನ ತಂಗಿ ಕ್ಯಾರೆಕ್ಟರ್, ಸಹೋದರಿ ಕ್ಯಾರೆಕ್ಟರ್ನ. ಸೊ ವನವಾಸದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ರಾಮನ ಮೇಲೆ, ಲಕ್ಷ್ಮಣನ ಮೇಲೆ ಅನ್ನೋದಕ್ಕಿಂತ ಮೊದಲಾಗಿ ರಾಮನ ಮೇಲೆ ಶೂರ್ಪನಖಿಗೆ ಕ್ರಶ್ ಆಗುತ್ತೆ, ಲವ್ ಆಗುತ್ತೆ. ಸೊ ಆಗ ರಾಮ ಏನು ಮಾಡ್ತಾನೆ, ಅಲ್ಲೂ ನನ್ನ ತಮ್ಮ ಅವನೇ ನೋಡೋ, ನನಗಿಂತ ಸುಂದರ ಅವನೇ, ಫಸ್ಟ್ ನೀನು ಅವನ ಹತ್ರ ಹೋಗು ಅಂತ ಅಂದ್ಬಿಟ್ಟು ಲಕ್ಷ್ಮಣನ ಹತ್ರ ಕಳಿಸ್ತಾನೆ. ಅದಾದ ನಂತರವೇ ಲಕ್ಷ್ಮಣ ಏನು ಮಾಡ್ತಾನೆ, ರಾಮ ಏನು ಹೇಳಿರ್ತಾನೆ ಅನ್ನೋದು ಲಕ್ಷ್ಮಣನ್ ಗೊತ್ತಿರುತ್ತೆ, ಮೂಗು ಇದು ಕಳಿಸಿರ್ತಾರೆ ಆ ಶೂರ್ಪನಖಿದ್ದ. ಸೊ ಹಾಗಾಗಿ ಆ ಶೂರ್ಪನಖಿ ಬೇರೆ ಯಾರೂ ಅಲ್ಲ, ಇದೇ ರಾವಣನ ತಂಗಿ. ಸೊ ರಾವಣನ ಹತ್ರ ವಿಷಯ ಹೋಗುತ್ತೆ. ಅದಾದ ನಂತರ ನನ್ನ ತಂಗಿಗೆ ಹೆಂಗೆ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಅವನನ್ನು ನಾನು ಬಿಡೋದಿಲ್ಲ, ಅವನ ಅಂತ್ಯ ಯಾವ ರೀತಿ ಇರುತ್ತೆ ಅಂತಂದ್ರೆ ಭೀಕರವಾಗಿರುತ್ತೆ ರಾಮನ ಅಂತ್ಯ ಅಂತ ಅಂದ್ಬಿಟ್ಟು ರಾಮನ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋದು ರಾವಣನಿಗೂ ಗೊತ್ತಿರುತ್ತೆ. ಹಾಗಾಗಿ ರಾಮ ಮತ್ತೆ ಲಕ್ಷ್ಮಣ ಇಬ್ರು ಕೂಡ ಹಣ್ಣನ್ನ ಏನೋ ತರದಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮಣ ಸೀತಾಮಾತೆಗೆ ಆ ಒಂದು ಗೆರೆಯನ್ನು ಹಾಕಿರ್ತಾನೆ, ರೇಖೆಯನ್ನು, ಲಕ್ಷ್ಮಣ ರೇಖೆ ಅಂತ ನಮಗೂ ನಿಮಗೂ ಗೊತ್ತಿರುತ್ತೆ, ರೇಖೆ ಬಗ್ಗೆ ಕೇಳಿರ್ತೀವಿ. ಸೊ ಆ ಸಂದರ್ಭದಲ್ಲಿ ಭವತಿ ಭಿಕ್ಷಾಂದೇಯಿ ಅಂತ ರಾವಣ ಬರ್ತಾನೆ, ಭಿಕ್ಷಕನ ವೇಷದಲ್ಲಿ, ಮಾರು ವೇಷದಲ್ಲಿ, ಗೆಟಪ್ಪಲ್ಲಿ. ಅದಾದ ನಂತರ ಸೀತೆ ಏನಿರುತ್ತೆ ಅದನ್ನು ಕೊಡಬೇಕಲ್ವ ಭಿಕ್ಷಕ ಬಂದವಂಥವರಿಗೆ, ದಾನ ಧರ್ಮವನ್ನು ಬೇಡಿ ಬಂದವರಿಗೆ ಅಂತ ಅಂದ್ಬಿಟ್ಟು ಹೋಗ್ತಾಳೆ, ಅದನ್ನು ದಾಟ್ಬಿಡ್ತಾಳೆ ಸೀತೆ. ಅದಾದ ನಂತರವೇ ಆ ಲಕ್ಷ್ಮಣ ರೇಖೆಗೆ ಏನು ಪವರ್ ಇರುತ್ತೆ, ಶಕ್ತಿ ಇರುತ್ತೆ, ಅದು ಕಳೆದೋಗುತ್ತೆ, ಅದು ನಾಶವಾಗುತ್ತೆ ಆ ಒಂದು ಶಕ್ತಿ. ಅದಾದ ನಂತರ ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಸೀತಾಮಾತೆಯನ್ನು ಅಪಹರಿಸ್ಕೊಂಡೋಗಿ ಲಂಕೆಯಲ್ಲಿ ಇಟ್ಕೊಳ್ತಾನೆ. ಅದಾದ ನಂತರವೇ ಯುದ್ಧ ಶುರುವಾಗುವಂಥದ್ದು, ಅಸಲಿ ಯುದ್ಧ ಶುರುವಾಗುವಂಥದ್ದು, ಅಥವಾ ರಾಮಾಯಣದ ಒಂದು ಉಪಸಂಹಾರ ಅಥವಾ ಅಂತ್ಯ ಅಂತ ಬರ್ತೀವಲ್ಲ, ಎಂಡ್ ಅಂತ ಬರ್ತೀವಲ್ಲ, ಅದು ಶುರುವಾಗುವಂಥದ್ದು. ಸೊ ಹಾಗಾಗಿ ಈ ಒಂದು ಟ್ರೇಲರ್ನಲ್ಲಿ ಬಹುತೇಕ ಪಾತ್ರಗಳನ್ನು ಗಮನಿಸ್ತಾ, ಸ್ಪೆಷಲಿ ಅದರಲ್ಲೂ ಯಶ್ ಅವರ ಪಾತ್ರವಂತೂ ಅಬ್ಬರಿಸಿ ಬೊಬ್ಬಿರಿದಿರ್ತಕ್ಕಂಥ ಪಾತ್ರ. ಬಟ್ ಆರಂಭದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಪೌರಾಣಿಕದ ಧ್ವನಿ ಫೀಲ್ ಕೊಡ್ತಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ಸ್ಟಾರ್ಟಿಂಗಲ್ಲಿ. ಈಗ ಎಸ್ಪೆಷಲಿ ನಾವು ಇಂಥ ಸಿನಿಮಾಗಳನ್ನ ಗಮನಿಸ್ತೀವಿ ಅಂತಂದರೆ ಒಂದು ಡೀಪ್ ವಾಯ್ಸ್, ಅದರಲ್ಲೂ ಆ ಒಂದು ಗತ್ತು ಘನತೆ ಬರ್ತಕ್ಕಂಥದ್ದು. ಬಟ್ ಇವ್ರದ್ದು ನಾವು KGF ಆಗಿರ್ಬೋದು ಅಥವಾ ಇತ್ತೀಚಿನ ಸಿನಿಮಾಗಳನ್ನ ನೋಡಿ ಆ ಒಂದು ವಾಯ್ಸ್ನಲ್ಲೇ ಇರೋದ್ರಿಂದ ಬಹುಶಃ ನಮ್ಗೆ ಆಗ ಅನಿಸ್ತಾ ಇದೆಯಾ ಫೀಲ್ ಅಂತ ಅನಿಸ್ತಾ ಇದೆ. ಬಹುಶಃ ಸಿನಿಮಾವನ್ನು ನೋಡ್ತಾ ಇನ್ವಾಲ್ವ್ ಆಗೋಗ್ಬೋದು ಆ ಟೈಮ್ನಲ್ಲಿ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಈ ರಣಬೀರ್ ಕಪೂರ್ ಅವರ ಕ್ಯಾರೆಕ್ಟರ್ ಅಂತೂ ರಾಮನ್ ಕ್ಯಾರೆಕ್ಟರ್ಗೆ 7 ಮಾಡಿಸ್ತಂಗಿದೆ. ಸೀತಾಮಾತೆ ಆ ಕ್ಯಾರೆಕ್ಟರ್ ಅಂತೂ ವನವಾಸಕ್ಕೆ ಬಂದ ನಂತರ ಪಕ್ಕ ಇದೇ ಕ್ಯಾರೆಕ್ಟರ್ ಅನ್ನೋಂಥದ್ದು ಮೈಂಡಲ್ಲಿ ರಿಜಿಸ್ಟರ್ ಆಗೋಗುತ್ತೆ. ಇನ್ನು ಲಕ್ಷ್ಮಣನ್ ಕ್ಯಾರೆಕ್ಟರ್ ಆಗಿರ್ಬೋದು, ಹನುಮಂತನ್ ಕ್ಯಾರೆಕ್ಟರ್ ಆಗಿರ್ಬೋದು, ಲಕ್ಷ್ಮಣನ್ ಕ್ಯಾರೆಕ್ಟರ್ ರವಿ ದುಬೆ ಅವ್ರಿಗೆ ಗೊತ್ತಾಯಿತು. ಇನ್ನು ಸನ್ನಿ ಡಿಯೋಲ್ ಹನುಮಂತನ್ ಕ್ಯಾರೆಕ್ಟರ್ ಮಾಡೋದ್ರಿಂದ ಅದಕ್ಕೆ ತುಂಬಾ ನಿರೀಕ್ಷೆ ಇದೆ, ಅವ್ರು ಯಾವ ರೀತಿ ಕಾಣಿಸ್ಕೊಳ್ತಾರೆ ಅನ್ನೋದು. ಕುಂಭಕರ್ಣನು ಕೂಡ ತೋರಿಸ್ಬಿಟ್ಟಿದ್ದಾರೆ ಲಾಸ್ಟಲ್ಲಿ. ಅದಾದ ನಂತರ ಜಟಾಯು ಅಂದ್ರೆ ಲಕ್ಷ್ಮಣ
ಸಾರಿ ರಾವಣ ಸೀತಾಮಾತೆಯನ್ನು ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಕಾಪಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಈಗಲೂ ಕೂಡ ಜಟಾಯುದು ನಾವು ಈ ಕಡೆ ಎಲ್ಲರೂ ಶಬರಿಮಲೆಗೆ ಎಲ್ಲರೂ ಟ್ರಿಪ್ ಹೋದಾಗ ಆ ಮಾರ್ಗ ಮಧ್ಯದಲ್ಲಿ ಗಮನಿಸ್ತಿರ್ತೀವಲ್ಲ. ಸೊ ಹಾಗಾಗಿ ಆ ಜಟಾಯು ಎಷ್ಟು ಫೈಟ್ ಮಾಡ್ತಾನೆ, ಯಾವ ರೀತಿ ಮಾಡ್ತಾನೆ ಉಳಿಸ್ಕೊಳ್ಳೋದಕ್ಕೆ ಸೀತಾಮಾತೆಯನ್ನು ಅನ್ನೋದಕ್ಕೆ ಇವತ್ತಿಗೂ ಕೂಡ ಸಾಕ್ಷಿಯಾಗಿ ಉಳ್ಕೊಂಡಿದೆ ಅದು. ಸೊ ಅದಾದ ನಂತರ ಅಂತಿಮವಾಗಿ ಲಾಸ್ಟ್ನಲ್ಲಿ ಆ ಪ್ರಾಣಿ ಯಾವುದು ಅಂತ ಗೊತ್ತಿಲ್ಲ, ಅದು ಬಹುಶಃ ಅದು ಕಂಪ್ಯೂಟರ್ ಜನರೇಟೆಡ್ ಇಮೇಜ್ ಆಗಿರುತ್ತೆ, CG ಆಗಿರುತ್ತೆ. ಚಿತ್ರತಂಡವು ಕೂಡ ಸ್ಪಷ್ಟವಾಗಿ ಅದು ಯಾವ ಪ್ರಾಣಿ ಅಂತ ಬಿಟ್ಕೊಟ್ಟಿಲ್ಲ. ಚಿರತೆ ಇರ್ಬೋದು ಅಥವಾ ಲಯನ್ ಇರ್ಬೋದು, ಎರಡರಲ್ಲಿ ಒಂದಿರುತ್ತೆ. ಅದು ಗರ್ಜಿಸಿದಾಗ ಆ ಕಡೆಯಿಂದ ವಾಪಸ್ ರಾವಣನು ಕೂಡ ಗರ್ಜಿಸ್ತಾನಲ್ಲ, ಅದೊಂದು ಎಂಡಲ್ಲಿ ಗೂಸ್ ಬಂಪ್ಸ್ ಬರೋ ರೀತಿ ಇದೆ ಆ ಒಂದು ದೃಶ್ಯ, ಆ ಒಂದು ವಿಜುವಲ್ಸ್. ಅಲ್ಟಿಮೇಟ್ಲಿ ವಿಜುವಲ್ಸ್ ಟ್ರೀಟ್ ಅಂತ ಹೇಳ್ಬೋದು ದೀಪಾವಳಿ ಬಗ್ಗೆ. ಕಾರಣ ಏನು ಅಂತಂದ್ರೆ ರಾಮಾಯಣವನ್ನ ಅಥವಾ ನಾನು ಯಾವ್ದಾದ್ರು ಒಂದೀಗ ನಿಮ್ಗೆ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಜಸ್ಟ್ ಅದನ್ನ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಅದನ್ನ ಕಟ್ಕೊಬಹುದು, ಹಿಂಗಿದ್ನ ಅಂತ. ಬಟ್ ಅದನ್ನ ತೆರೆ ಮೇಲೆ ತರುವಂತ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅನ್ನು ಹೇಳ್ಬೇಕು ನಾವು. ನಮ್ಮ ಸಂಸ್ಕೃತಿಯ ಅಥವಾ ನಮ್ಮ ಧಾರ್ಮಿಕತೆಯ, ನಮ್ಮ ಒಂದು ಪೌರಾಣಿಕತೆಯ, ನಮ್ಮ ಒಂದು ಪುರಾತನದ ಒಂದು ಕಥೆಯನ್ನ ಮತ್ತೆ ತೆರೆ ಮೇಲೆ ತಂದು ಅದರಲ್ಲೂ ನಾವು ಬದುಕ್ತಿರ್ತಕ್ಕಂಥದ್ದು ಅತ್ಯಾಧುನಿಕ ಯುಗ ಇದು. ಅದರಲ್ಲೂ AI ಯುಗ ಇದು. ನಾವೇನು ಮಾಡ್ತಾ ಇದೀವಿ ಅನ್ನೋದನ್ನ ನಮಗಿಂತ ಹೆಚ್ಚಾಗಿ ಮಾಡುವಂಥ AI ಯುಗ ಕಾಲದಲ್ಲಿ ಹಿಂದಿನ ಪೌರಾಣಿಕ ಕಥೆ, ಅದರಲ್ಲೂ ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂಥ ಕಥೆಯನ್ನ ಒಂದು ಚೂರು ಆ ಕಡೆ ಈ ಕಡೆ ಇರಿಸು ಮುರುಸಾಯ್ತು ಅಂತಂದ್ರೆ ಆಭಾಸ ಆಗೋಗುತ್ತೆ ನೋಡುವಂಥ ವೀಕ್ಷಕರಿಗೆ. ಅಂದ್ರೆ ಈಗ ಇರೋ ಜನರೇಷನ್ ಅವ್ರು ಹೇಳ್ತಾರೆ ಇದು ಹಿಂಗಿರ್ಲಿಲ್ಲ, ಇದು ಫೇಕ್, ಇದು ತಪ್ಪಾಗಿ ತೋರಿಸ್ಕೊಂಡ್ಬಿಟ್ಟವ್ರು ಇವರು ಅನ್ನೋ ಹತ್ರ ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಚಿತ್ರತಂಡಕ್ಕೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ, ಹೆಂಗ್ ಕಟ್ಕೊಡ್ಬೇಕು, ಹೆಂಗ್ ಅದನ್ನ ತೆರೆ ಮೇಲೆ ತರಬೇಕು, ಮುತ್ತು ಪೋಣಿಸ್ದಂಗೆ ಅನ್ನೋಂಥದ್ದು. ಸೊ ಅದೇ ರೀತಿ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ DNEG ಸಂಸ್ಥೆ 8 ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಪಡೆದಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಗೂ ಈ ಸಿನಿಮಾಗೂ ಒಂದು ಕನೆಕ್ಷನ್ ಏನು ಅಂತಂದ್ರೆ, ಈ ಸಿನಿಮಾದ ಒನ್ ಆಫ್ ದ ಬಿಗ್ ಪ್ರೊಡ್ಯೂಸರ್ ಅಥವಾ ಮೊದಲ ಪ್ರೊಡ್ಯೂಸರ್ ಅಂತ ಬಂದ್ರೆ ನಮಿತ್ ಮಲ್ಹೋತ್ರಾ ಅವರು. ಸೊ ಅವರು ಈ ಒಂದು ಸಂಸ್ಥೆಯ CEO ಆಗಿರೋದ್ರಿಂದ ಈ ಕಡೆ ಅವ್ರದ್ದು ಪ್ರೈಮ್ ಫೋಕಸ್ ಅನ್ನುವಂಥ ಒಂದು ಸಂಸ್ಥೆ ಮುಖಾಂತರ ಹಣವನ್ನ ಅಂದ್ರೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಕಡೆ ಯಶ್ ಅವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್ ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ ಅನ್ನುವಂಥ ಒಂದು ಸಂಸ್ಥೆ ಮೂಲಕ ಅವರು ಕೂಡ ನಿರ್ಮಾಣವನ್ನ ಮಾಡಿದ್ದಾರೆ. ಇತ್ತ ಹ್ಯಾನ್ಸ್ ಜಿಮ್ಮರು ಹಾಗೇನೆ AR ರೆಹಮಾನ್ ಅವರ ಮ್ಯೂಸಿಕ್ಕು ಕಂಪ್ಲೀಟ್ ಆಗಿ ನಿಮಗೆ ಟ್ರೈಲರ್ನ ನೋಡ್ತಾ ಇದ್ರೆ ಆ ಒಂದೊಂದು ಕ್ಷಣಕ್ಕೂ ಆ ಒಂದೊಂದು ಸೆಕೆಂಡ್ನ ಮ್ಯೂಸಿಕ್ ನಿಮಗೆ ಮೈಂಡಲ್ಲಿ ಉಳ್ಕೊಳ್ಳೋ ರೀತಿ ಕಟ್ಕೊಡೋದಕ್ಕೆ ಇವರಿಬ್ರು ಕಾರಣಕರ್ತರಾಗಿದ್ದಾರೆ. ಈ ಕಡೆ DNEG ಸಂಸ್ಥೆ ಕಂಪ್ಲೀಟ್ ಆಗಿ ವಿಜುವಲ್ಸ್ ಎಫೆಕ್ಟ್ಸ್ ಅನ್ನ ಕಂಟ್ರೋಲ್ ಮಾಡಿರ್ತಕ್ಕಂಥ ಸಂಸ್ಥೆ. ಒಟ್ಟಾರೆಯಾಗಿ ಮ್ಯೂಸಿಕ್ಕು, ವಿಜುವಲ್ಸು, ಆಕ್ಟಿಂಗು, ಕ್ಯಾರೆಕ್ಟ್ರು, ಕತೆ ಬಗ್ಗೆ ಏನು ಮಾತಾಡೋಂಗಿಲ್ಲ ಬಿಡಿ, ಗೊತ್ತಿರುತ್ತದು. ಇದಿಷ್ಟು ಯಾವ ರೀತಿ ಬಂದಿದೆ ಅನ್ನೋಂಥದ್ದು ಟ್ರೈಲರ್ನಲ್ಲಿ ಚಿಕ್ಕದಾಗಿ ತೋರಿಸಿದ್ದಾರೆ. ಒಟ್ಟಾರೆಯಾಗಿ ದೊಡ್ಡದಾಗಿ ಇದನ್ನು ನಾವು ನೋಡಬೇಕು ಅಂತಂದರೆ ದೀಪಾವಳಿ ಹಬ್ಬಕ್ಕೆ ಕಾಯಬೇಕು. ಬಹುಶಃ ಒಂದಷ್ಟು ವಿಚಾರಗಳನ್ನ ಮರ್ತೆ ಅಂತ ಅನ್ಸುತ್ತೆ ಹೇಳುವಂತಹ ಬರದಲ್ಲಿ, ಅಥವಾ ಟೈಮ್ ಜಾಸ್ತಿ ಹೋಗ್ತಾ ಇರೋ ಕಾರಣದಿಂದ. ಸಾಧ್ಯವಾದರೆ ಅದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ನನಗಂತೂ ತುಂಬ ಕ್ಯೂರಿಯಾಸಿಟಿ, ಅದರಲ್ಲೂ ನಮ್ಮ ಸಂಸ್ಕೃತಿಯ, ನಮ್ಮ ಧಾರ್ಮಿಕತೆಯ ಮತ್ತೆ ನಾವು ತೆರೆ ಮೇಲೆ ನೋಡ್ತೀವಿ ಅಂತಂದರೆ ಗ್ರೇಟ್ ಅದು. ಬಹುಶಃ ಇದು ಯಶ್ ಅವರಿಗೆ ನನ್ನ ಪ್ರಕಾರ ಸಿಕ್ಕಂಥ ವರ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದರೆ ಕನ್ನಡದಲ್ಲಿ ಓರ್ವ ನಟ, ಜನಪ್ರಿಯ ನಟ, ಕಮರ್ಷಿಯಲ್ ಸಿನಿಮಾ ಮಾಡಿಕೊಂಡು ಅದರಲ್ಲೂ KGF ಅನ್ನುವಂಥ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ, ಒಂದು ಮಾನ್ಸ್ಟರ್ ಸಿನಿಮಾ ಮಾಡಿದ ನಂತರ ಟಾಕ್ಸಿಕ್ ಅನ್ನೋಂಥ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಈ ತಿಂಗಳು. ಇನ್ನೇನು ನನ್ನ ಪ್ರಕಾರ ಇನ್ನೊಂದು 25-26 ದಿನ ಇರಬೇಕು. ಈ ಕಡೆ ಇಡೀ ದೇಶ ಕಾಯ್ತಿರ್ತಕ್ಕಂಥ ಒಂದು ಸಿನಿಮಾ. ಬಟ್ ನನಗೆ ಅನಿಸುತ್ತೆ ಸೌತ್ ಇಂಡಿಯಾದಲ್ಲಿ ವ್ಯೂಸ್ ಕಡಿಮೆ ಆಯ್ತೇನೋ ಅಂತ ಅನಿಸುತ್ತೆ. ಮಲಯಾಳಮಲ್ಲಿ ಈಗಲೂ ಕೂಡ 1 ಮಿಲಿಯನ್ ದಾಟಿಲ್ಲ, ತಮಿಳಲ್ಲೂ ಕೂಡ 1 ಮಿಲಿಯನ್ ವ್ಯೂಸ್ ದಾಟಿಲ್ಲ ಇನ್ನೂ. ಹಾಗಾಗಿ ತೆಲುಗುನಲ್ಲಿ 1 ಮಿಲಿಯನ್ ವ್ಯೂಸ್ ದಾಟಿ ಹೋಗ್ತಾ ಇದೆ. ಕನ್ನಡದಲ್ಲೂ ಕೂಡ 1 ಮಿಲಿಯನ್ ಆಗಿಲ್ಲ. ಪ್ರೆಸೆಂಟ್ ನಾನೀಗ ವಿಡಿಯೋ ಮಾಡೋದಕ್ಕಿಂತ 5 ನಿಮಿಷ ಮುಂಚೆ ಚೆಕ್ ಮಾಡ್ಬಿಟ್ಟು ಕೂತ್ಕೊಂಡಾಗ. ಹಾಗಾಗಿ ಹಿಂದಿಲಿ ಮಾತ್ರ 5.7 ಮಿಲಿಯನ್ ವ್ಯೂಸ್ ಇತ್ತು. ಸೊ ಹಾಗಾಗಿ ಈ ಒಂದು ಸಿನಿಮಾವನ್ನ ಭಾರತವನ್ನು ಹೊರತುಪಡಿಸಿ, ಏಷ್ಯಾ ಕಂಟ್ರಿಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಅಂದರೆ ಪಾಶ್ಚಾತ್ಯ ರಾಷ್ಟ್ರಗಳಿಗೂ ಕೂಡ ತಗೊಂಡೋಗುವಂಥ ಪ್ರಯತ್ನ ಸಿನಿಮಾ ತಂಡದವ್ರದ್ದಿದೆ. ಅದರಲ್ಲೂ ಯಶ್ ಅವರಿಗೆ ಒಂಚೂರು ಜಾಸ್ತಿನೇ ಇರುತ್ತೆ. ಇನ್ನೂ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಹೋಗಬೇಕು ನಾವು ನಮ್ಮ ಒಂದು ಸಿನಿಮಾವನ್ನು, ಅಥವಾ ನಮ್ಮ ಒಂದು ಸಂಸ್ಕೃತಿಯ ಸಿನಿಮಾವನ್ನು ಅಂತ ಒಂದು ಇಚ್ಛೆ, ಬಯಕೆ ಸಹಜವಾಗಿದ್ದೇ ಇರುತ್ತೆ. ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನೋದೇ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಕುತೂಹಲ. ಸಿನಿಮಾ ತಂಡದ ಪ್ರಮೋಷನ್ ಬಹುಶಃ ಸೌತ್ ಇಂಡಿಯಾ ಕಡೆ ಸ್ವಲ್ಪ ಏನಾದ್ರು ಕಡಿಮೆ ಆಯ್ತಾ, ಬೆಳಗಿನ ಜಾವ ಬಿಟ್ಟಿದ್ರಿಂದ ಏನಾದ್ರು ವ್ಯೂಸು ಗೊತ್ತಿಲ್ವ ಜನಗಳಿಗೆ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಉಡ್ಕೊಂಡ್ಬಿಟ್ಟಿದೆ. ನೋಡೋಣ ಅದನ್ನ ಯಾವ ರೀತಿ ಜನ ಸ್ವೀಕರಿಸ್ತಾರೆ. ಅದರಲ್ಲೂ ನಮ್ಮ ಸಿನಿಮಾಗಳು, ಅದರಲ್ಲೂ ನಮ್ಮ ಸಂಸ್ಕೃತಿಯ ಸಿನಿಮಾಗಳು ಅಂತಂದ್ರೆ ಅದು ಗೆದ್ದೇ ಗೆಲ್ಲುತ್ತೆ, ಅದರಲ್ಲಿ ಎರಡು ಮಾತಂತೂ ಇಲ್ಲ. ಬಟ್ ಬೇಕಾಬಿಟ್ಟಿ ಮಾಡಿದಾಗ ಈ ಆದಿಪುರುಷ ಐತಲ್ಲ, ಆ ರೀತಿ ಸೋಲುತ್ತೆ ಅನ್ನೋದಕ್ಕೂ ಒಂದು ಎಕ್ಸಾಂಪಲ್ ಇದೆ ನಮ್ಮಲ್ಲಿ. ಇದಿಷ್ಟು ಹೇಳ್ತಾ ಈ ಒಂದು ರಿವ್ಯೂನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಕಷ್ಟು ವಿಚಾರ ಮಾತಾಡಬೇಕು ಅಂತ ಅನ್ಕೊಂಡೆ, ಬಟ್ ಹೋಗ್ತಿರ್ತಕ್ಕಂಥ ಟೈಮ್ ರಭಸ ನೋಡಿದ್ರೆ ಅಯ್ಯೋ ಎಷ್ಟು ಜನ ಬೈಕೊಳ್ತಾರಪ್ಪ, ಆಮೇಲೆ ಡ್ಯೂರೇಷನ್ ನೋಡಿ ಅಂತ ಅನ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.